ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಹೋಮ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರ. ಇವತ್ತು ನಾವು ಸರ್ ವಿಶ್ವೇಶ್ವರ ಬಿ ಡಿ ಎ ಸೈಟ್ನಲ್ಲಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬರ್ತೀವಿ. ಈ ಒಂದು ಮನೆ ನಿಮಗೆ 30/40 ಸೌತ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋ ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಗ್ರೌಂಡ್ ಫ್ಲೋರ್ನ ಫ್ರಂಟ್ ವಾಲ್ನಲ್ಲಿ ಒಂದು ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡೋದು. ಫಸ್ಟ್ ಫ್ಲೋರ್ನಲ್ಲಿ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಹಾಗೆ ರಾಫ್ಟರ್ ಶೀಟ್ ಹಾಕಿರುವಂಥದ್ದು. ಸೆಕೆಂಡ್ನಲ್ಲಿ ಟೆಕ್ಸ್ಚರ್ ಪೇಂಟ್ನಿಂದ ಎಲಿವೇಷನ್ ಡಿಸೈನ್ ಮಾಡಿದ್ದಾರೆ. ಥರ್ಡ್ ಫ್ಲೋರ್ನಲ್ಲಿ ನ್ಯಾಚುರಲ್ ಸ್ಟೋನ್ ಗ್ಲಾಡಿಂಗ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ ಫುಲ್ ಸೈಜ್ 9 ಫೀಟ್ ಹೈಟ್ ಗೇಟ್ ಮಾಡುವಂಥದ್ದು. ಗೇಟ್ನಲ್ಲಿ ಬಂದು MS ಟ್ಯೂಬ್ಸ್ ಹಾಗೆ HPL ಫಂಡರ್ ಮ್ಯಾಕ್ ಶೀಟ್ ಯೂಸ್ ಮಾಡಿದ್ದಾರೆ. ಒಂದು CNC ಕಟ್ಟಿಂಗ್ MS ಶೀಟ್ ಕೂಡ ಯೂಸ್ ಮಾಡುವಂಥದ್ದು ಫ್ಲೋರ್ನಲ್ಲಿ. ಗ್ರೌಂಡ್ ಫ್ಲೋರ್ನಲ್ಲಿ ನಿಮಗೆ ಪಾರ್ಕಿಂಗ್ ಜೊತೆ ಒಂದು BHK ಹೌಸ್ ಕೂಡ ಸಿಗುವಂಥದ್ದು. ಮೊದಲು ನಿಮಗೆ ಪಾರ್ಕಿಂಗ್ ಏರಿಯಾ ಸಿಗುತ್ತೆ. ಪಾರ್ಕಿಂಗ್ನ ಫ್ಲೋರಿಂಗ್ನಲ್ಲಿ ಬಂದು ಆ್ಯಂಟಿ ಸ್ಕಿಡ್ ಲಪೋತ್ರ ಗ್ರನೇಟ್ ಹಾಕಿದ್ದಾರೆ. ಒಂದು ಟ್ಯಾಪ್ ಕೊಟ್ಟಿರುವಂಥದ್ದು ಪರ್ಪಸ್ಗೆ. ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬಂದು ನಿಮಗೆ ಈ ಕಡೆ ವಾಲ್ನಲ್ಲಿ ಕೊಟ್ಟಿರುವಂಥದ್ದು. ಇದ್ರ ಪಕ್ಕದಲ್ಲೇ ನಮಗೆ ಲಿಫ್ಟ್ ಏರಿಯಾ ಸಿಗುವಂಥದ್ದು ನೋಡ್ಬೋದು. ನಿಮಗೆ ಲಿಫ್ಟ್ ಏರಿಯಾ ಸಿಗುತ್ತೆ. ಲಿಫ್ಟ್ ಫ್ರಂಟ್ ವಾಲ್ನಲ್ಲಿ ಬಂದು ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಗ್ರನೇಟ್ ವಿತ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಲಿಫ್ಟ್ ಏರಿಯಾ ಕೂಡ ನಿಮಗೆ ಡೋರ್ ಕೂಡ ಕೊಟ್ಟಿರುವಂಥದ್ದು. ಟೀಕುಡ್ನಲ್ಲಿ ಮಾಡಿರುವಂಥ ವಾಸ್ಕಲಾಗೆ ಡೋರ್ ಸಿಗುತ್ತೆ. ಈ ಕಡೆ ಬಂದರೆ ನಮಗೆ ಸ್ಟೇರ್ ಕೇಸ್ ಕೆಳಗಡೆ ಗ್ಯಾಸ್ ಸಿಲಿಂಡರ್ ಇಡೋದಕ್ಕೆ ಪ್ರಾವಿಷನ್ ಮಾಡಿದರೆ. ಮೇಲ್ಗಡೆ ಡೂಪ್ಲೆಕ್ಸ್ ಹೌಸ್ ಆಗಿ ಕೆಳಗಡೆ 1 BHKಗೆ ಎರಡಕ್ಕೂ ಗ್ಯಾಸ್ ಇಡೋದಕ್ಕೆ ಪ್ರಾವಿಷನ್ ಮಾಡಿರುವಂಥದ್ದು. ಕಾವೇರಿ ವಾಟರ್ ಮೀಟರ್ ಕನೆಕ್ಷನ್ಗೆ ಇಲ್ಲಿ ಪ್ರಾವಿಷನ್ ಮಾಡಿರುವಂಥದ್ದು. ಈ ಕಡೆ ಬಂದರೆ ನಮಗೆ ಕಾಂಪೌಂಡ್ ವಾಲ್ ಮೇಲೆ ಪೂರ್ತಿ ಸೇಫ್ಟಿ ಗ್ರಿಲ್ ಹಾಕಿರೋವಂಥದ್ದು. ಗ್ರೌಂಡ್ ಫ್ಲೋರ್ನ ಮೈನ್ ಡೋರ್ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಮಾರ್ಬಲ್ ಫಿನಿಶಿಂಗ್ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಡೋರ್ ಬಂದು ನಿಮಗೆ ಟೀಕುಡ್ನ ವಾಸ್ಕಲಾಗೆ ಡೋರ್ ಸಿಗುತ್ತೆ. ಇಲ್ಲಿ ಈ ಮನೆಯಲ್ಲಿ ಬಂದು ನಿಮಗೆ ಕಾರ್ನರಲ್ಲಿ TV ಕ್ಯಾಬಿನೆಟ್ ಕೊಟ್ಟಿರುವಂಥದ್ದು. ವಿಂಡೋ ಸಿಗುತ್ತೆ, 3 ಶೀಟರ್ನ ವಿಂಡೋ. ಈ ಕಡೆ ಓಪನ್ ಕಿಚನ್ ಏರಿಯಾ ಸಿಗುವಂಥದ್ದು. ಕಿಚನ್ನ ಬಾಟಮ್ ಕ್ಯಾಬಿನೆಟ್ಸಲ್ಲಿ ನಿಮಗೆ SS ನ 3 ಬ್ಯಾಸ್ಕೆಟ್ ಸಿಗುತ್ತೆ. ಸ್ಲ್ಯಾಬ್ನಲ್ಲಿ ಬಂದು 20 mm ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಮಾಡಿದ್ದಾರೆ. ಇಲ್ಲೊಂದು 2 ಫೀಟ್ನ ಸಿಂಕ್ ಕೊಟ್ಟಿರುವಂಥದ್ದು. ವಾಲ್ನಲ್ಲಿ ಪೂರ್ತಿ ಟೈಲ್ ಕ್ಲಾಡಿಂಗ್ ಮಾಡಿ ಒಂದು 2 ಶೀಟರ್ನ ಟೀಕ್ ವಿಂಡೋ ಕೊಟ್ಟಿದ್ದಾರೆ. ಎಕ್ಸಾಸ್ಟ್ ಫ್ಯಾನ್ ಕೂಡ ಸಿಗುತ್ತೆ. ಅದ್ರ ಮೇಲೆ ನಿಮಗೆ ಲಾಫ್ಟ್ ಕೊಟ್ಟಿರುವಂಥದ್ದು. ಇನ್ನು ಈ ಕಡೆ ಬಂದರೆ ನಮಗೆ ಇಲ್ಲಿ ರೂಮ್ ಸಿಗುವಂಥದ್ದು ನೋಡ್ಬೋದು. ರೂಮ್ಸ್ ಸಿಂಗಲ್ ಬೆಡ್ರೂಮ್ ಸಿಗುವಂಥದ್ದು ಇಲ್ಲಿ. ಈ ರೂಮ್ನಲ್ಲಿ ನಿಮಗೆ ಒಂದು 2 ಶೀಟರ್ನ ವಿಂಡೋ ಸಿಗುತ್ತೆ. ಡ್ರೆಸ್ಸಿಂಗ್ ಮಿರರ್ ಹಾಗೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುವಂಥದ್ದು. ಅದ್ಮೇಲೆ ಲಾಫ್ಟ್ ಸಿಗುತ್ತೆ. ಫ್ಯಾನ್ ಕೂಡ ಇನ್ಸ್ಟಾಲ್ ಮಾಡಿರೋಂಥದ್ದು ನೋಡ್ಬೋದು. ಈ ಕಡೆಗೆ ಪೂಜಾ ರೂಮ್ ಸಿಗುತ್ತೆ. ಕಿಚನ್ನ ಪಕ್ಕದಲ್ಲಿ ಅಟ್ಯಾಚ್ ಆಗಿ ನಮಗೆ ಪೂಜಾ ರೂಮ್ ಕೂಡ ಸಿಗುತ್ತೆ. ರೂಮ್ ಪಕ್ಕದಲ್ಲಿ ಕಾಮನ್ ವಾಶ್ರೂಮ್ ಕೊಟ್ಟಿದ್ದಾರೆ. ಫಿಟ್ಟಿಂಗ್ಸ್ ಕೂಡ ಕಂಪ್ಲೀಟ್ ಆಗಿರೋಂಥದ್ದು ವಾಶ್ರೂಮ್ ಸೆಟ್ ಮಾಡೋದು. ಫುಲ್ 10 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡುವಂಥದ್ದು ವಾಶ್ರೂಮ್. ಇಲ್ಲಿಂದ ಹೊರಗೆ ಬಂದು ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಫಸ್ಟ್ ಫ್ಲೋರ್ನಿಂದ ನಮಗೆ ಡೂಪ್ಲೆಕ್ಸ್ ಹೌಸ್ ಸಿಗೋವಂಥದ್ದು. ಸ್ಟೇರ್ ಕೇಸ್ನಲ್ಲಿ ಬಂದು ಪಾಲಿಶ್ಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ನಲ್ಲಿ SS ಟ್ಯೂಬ್ ಆಗಿ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಪೂರ್ತಿ ಸ್ಟೇರ್ ಕೇಸ್ ಏರಿಯಾ ಪೂರ್ತಿ ನಿಮಗೆ ಫಸ್ಟ್ ಫ್ಲೋರ್ ರೂಫ್ವರೆಗೂ MS ಟ್ಯೂಬ್ಸಿಂದ ಗ್ರಿಲ್ ಮಾಡಿರುವಂಥದ್ದು. ಹಾಗೆ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ಈ ವಾಲ್ನಲ್ಲಿ ನ್ಯಾಚುರಲ್ ಸ್ಟೋನ್ನ ಕ್ಲಾಡಿಂಗ್ ಮಾಡಿರುವಂಥದ್ದು. ಸೀಲಿಂಗಲ್ಲಿ ನೋಡೋದಾದರೆ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿ ಡಿಸೈನರ್ ಲೈಟ್ಸ್ ಹಾಕಿರೋದು. ಈಸ್ಟ್ ಫೇಸಿಂಗ್ ಡೋರ್ ಸಿಗುತ್ತೆ. ಡೋರ್ನಲ್ಲಿ ಬಂದು ಟೀಕುಡ್ ಯೂಸ್ ಮಾಡಿರುವಂಥದ್ದು. ಬರ್ಮಾ ಟೀಕ್ನಲ್ಲಿ ಮಾಡಿರುವಂಥ ವಾಸ್ಕಲಾಗೆ ಡೋರ್ ಸಿಗುತ್ತೆ. ಡೋರ್ನ ಒಂದು ಸೈಡ್ನಲ್ಲಿ ನಿಮಗೆ ಸಿಂಗಲ್ ಶಟರ್ ವಿಂಡೋ ಹಾಗೆ ಫಿಕ್ಸೆಡ್ ವಿಂಡೋಸ್ ಕೊಟ್ಟಿರುವಂಥದ್ದು. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ನಿಮಗೆ ಮೊದಲು ಲಿವಿಂಗ್ ಏರಿಯಾ ಸಿಗುತ್ತೆ. ಲಿವಿಂಗ್ನಲ್ಲಿ ನಿಮಗೆ ಒಂದು
3 ಶೇಟರ್ನ ವಿಂಡೋ ಸಿಗುತ್ತೆ. ಈ ಕಡೆ ಒಂದು 2 ಶೇಟರ್ ವಿಂಡೋ ಸಿಗುವಂಥದ್ದು, ಹಾಗೆ ಈ ಕಡೆ ಕೂಡ ಒಂದು 2 ಶೇಟರ್ನ ವಿಂಡೋ ಸಿಗುತ್ತೆ. ಈ ವಾಲ್ ಪೂರ್ತಿ ವಿಂಡೋ ವಾಲ್ನಲ್ಲಿ ವಾಲ್ಪೇಪರ್ ಹಾಕಿರೋಂಥದ್ದು ನೋಡ್ಬೋದು. ವಾಲ್ಪೇಪರ್ ಹಾಕಿರೋಂಥದ್ದು ಇಲ್ಲಿ. ಈ ಕಡೆ ನಮಗೆ ಟಿ ವಿ ಕ್ಯಾಬಿನೆಟ್ ಸಿಗುವಂಥದ್ದು. ಟಿ ವಿ ಕ್ಯಾಬಿನೆಟ್ನಲ್ಲಿ ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದಾರೆ. ಕೆಳಗಡೆ ಬಾಕ್ಸ್ನಲ್ಲಿ ಬಂದು ಅಲ್ಯೂಮಿನಿಯಂ ಪ್ರೊಫೈಲ್ ಡೋರ್ಸ್ ಹಾಕಿರುವಂಥದ್ದು, ಗ್ಲಾಸ್ ವಿತ್ ಅಲ್ಯೂಮಿನಿಯಂ ಪ್ರೊಫೈಲ್ ಡೋರ್ ಹಾಕಿರುವಂಥದ್ದು. ಸೀಲಿಂಗಲ್ಲಿ ನೋಡೋದಾದರೆ ನೀವು ವುಡ್ ವರ್ಕ್ ಹಾಗೆ POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ಝೂಮರ್ ಲೈಟ್ಸ್ ಕೂಡ ಹಾಕಿದ್ದಾರೆ. ಸೆಂಟರ್ನಲ್ಲಿ ಒಂದು ಫ್ಯಾನ್ ಕೂಡ ಸಿಗುವಂಥದ್ದು, ಆಟಂಬರ್ಗ್ನ ಫ್ಯಾನ್ ಸಿಗುತ್ತೆ. ಇಲ್ಲಿ ಈ ಕಾರ್ನರಲ್ಲಿ ನಿಮಗೆ ಪೂಜಾ ರೂಮ್ ಸಿಗುತ್ತೆ. ದೇವಮೂಲೆಗೆ ಕರೆಕ್ಟಾಗಿ ವಾಸ್ತು ಪ್ರಕಾರ ಪೂಜಾ ರೂಮ್ ಮಾಡಿರುವಂಥದ್ದು. ಪೂಜಾ ರೂಮ್ನ ಡೋರ್ ಮತ್ತು ವಾಸ್ಕಲ್ ಬಂದು ಟೀಕುಡ್ನಲ್ಲಿ ಮಾಡಿರುವಂಥದ್ದು, ಡೋರಿನ ಫಿಟ್ಟಿಂಗ್ ಆಗಿಲ್ಲ. ಪೂಜಾ ರೂಮ್ ಫ್ಲೋರಿಂಗ್ನಲ್ಲಿ ಬಂದು ಟೈಲ್ ಹಾಕಿದ್ದಾರೆ. ವಾಲ್ನಲ್ಲಿ ಕೂಡ ಸೇಮ್ ಟೈಲ್ ಹಾಕಿರುವಂಥದ್ದು, ಪೆಟ್ರಿಫೈಡ್ ಟೈಲ್. ಸ್ಲ್ಯಾಬ್ನಲ್ಲಿ ಆರ್ಟಿಫಿಷಿಯಲ್ ಗ್ರೆನೇಟ್ ಹಾಕಿ ಅದ್ರ ಕೆಳಗಡೆ ನಿಮಗೆ ಡ್ರಾಯರ್ಸ್ ಕೊಟ್ಟಿರುವಂಥದ್ದು. ಪೂಜಾ ರೂಮ್ ಬ್ಯಾಕ್ ವಾಲ್ನಲ್ಲಿ ನಿಮಗೆ ನೋಡ್ಬೋದು ವಾಲ್ಪೇಪರ್ ಥರ ಕಾಣುವಂಥದ್ದು, ಚಾರ್ಕೋಲ್ ಶೀಟ್ ಯೂಸ್ ಮಾಡುವಂಥದ್ದು. ರಾಫ್ಟರ್ ವಿತ್ ಚಾರ್ಕೋಲ್ ಶೀಟ್ ಮಾಡಿ ಬ್ಯಾಕ್ಲೈಟಿಂಗ್ ಮಾಡುವಂಥದ್ದು. ಸೀಲಿಂಗಲ್ಲಿ ನೋಡೋದಾದರೆ ವುಡ್ ವರ್ಕ್ನಲ್ಲಿ ಗೋಪುರ ಟೈಪ್ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಈ ಕಡೆ ಕೂಡ ಈ ವಾಲ್ನಲ್ಲಿ ಕೂಡ ನಿಮಗೊಂದು ಡಿಸೈನರ್ ಲೈಟ್ ಹಾಕಿದ್ದಾರೆ. ರಾಫ್ಟರ್ ಶೀಟ್ ಹಾಕಿ ಡಿಸೈನರ್ ಲೈಟ್ ಹಾಕಿರುವಂಥದ್ದು, ರಾಫ್ಟರ್ ಶೀಟ್ ಹಾಕಿರುವಂಥದ್ದು. ಇನ್ನು ಟಿ ವಿ ಕ್ಯಾಬಿನೆಟ್ನ ಪಕ್ಕದಲ್ಲೇ ನಮಗೆ ಕಿಚನ್ ಆಗಿ ಲಿಫ್ಟ್ ಏರಿಯಾಗೆ ಹೋಗೋದಕ್ಕೆ ಆರ್ಚ್ ಸಿಗುತ್ತೆ. ಇದು ಕೂಡ ಲ್ಯಾಮಿನೇಟ್ಸ್ ಯೂಸ್ ಮಾಡಿ ಮಾಡಿರೋಂಥ ಆರ್ಚ್ ಸಿಗೋವಂಥದ್ದು. ಇಲ್ಲಿ ಒಂದು ಲಿಫ್ಟ್ ಏರಿಯಾ ಸಿಗೋವಂಥದ್ದು, ಗೋಲ್ಡನ್ ಕಲರ್ ಲಿಫ್ಟ್ ಯೂಸ್ ಮಾಡಿರೋಂಥದ್ದು. ಸೀಲಿಂಗ್ನಲ್ಲಿ ರಾಫ್ಟರ್ ಶೀಟ್ ಹಾಕಿ ಝೂಮರ್ ಲೈಟ್ ಹಾಕಿರುವಂಥದ್ದು. ಇದ್ರ ಪಕ್ಕದಲ್ಲೇ ನಮಗೆ ಕಿಚನ್ ಏರಿಯಾ ಸಿಗುತ್ತೆ, ಓಪನ್ ಕಿಚನ್ ಏರಿಯಾ. ಮೊದಲು ಡೈನಿಂಗ್ ಏರಿಯಾ ಸಿಗುವಂಥದ್ದು. ಇಲ್ಲಿ ಬಂದು ಡೈನಿಂಗ್ ಏರಿಯಾ ಕೊಟ್ಟಿದ್ದಾರೆ. ಡೈನಿಂಗ್ ಏರಿಯಾನಲ್ಲಿ ನಿಮಗೆ ಒಂದು 3 ಶೇಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಈ ಕಡೆ ಓಪನ್ ಕಿಚನ್ ಏರಿಯಾ ಸಿಗುವಂಥದ್ದು. ಕಿಚನ್ ಏರಿಯಾನಲ್ಲಿ ಬಾಟಮ್ ಕ್ಯಾಬಿನೆಟ್ಸಲ್ಲಿ ನಿಮಗೆ 5 ಟ್ಯಾಂಡಮ್ ಬಾಕ್ಸ್ ಸಿಗುತ್ತೆ. ಬಾಕಿ ಎಲ್ಲ ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂಥದ್ದು. ಸ್ಲ್ಯಾಬ್ನಲ್ಲಿ ಬಂದು 20 mm ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಮಾಡಿದ್ದಾರೆ. ಇಲ್ಲೊಂದು 2.5 feet ಸಿಂಕ್ ಸಿಗೋವಂಥದ್ದು. ಟಾಪ್ ಕ್ಯಾಬಿನೆಟ್ಸಲ್ಲಿ ಅಲ್ಯೂಮಿನಿಯಂ ಪ್ರೊಫೈಲ್ ಡೋರ್ಸ್ ಯೂಸ್ ಮಾಡಿರುವಂಥ ಟಾಪ್ ಕ್ಯಾಬಿನೆಟ್ ಸಿಗುತ್ತೆ. 3 ಶೇಟರ್ನ ವಿಂಡೋ ಕೂಡ ಕೊಟ್ಟಿದ್ದಾರೆ, ಟೀಕುಡ್ ವಿಂಡೋ. ಅದ್ರ ಮೇಲೆ ಲಾಫ್ಟ್ ಮಾಡಿರುವಂಥದ್ದು. ಈ ಕಡೆ ಒಂದು ಟಾಲ್ ಯೂನಿಟ್ ಇದೆ. ಇದೊಂದು ನಿಮಗೆ ಪ್ಯಾಂಟ್ರಿ ಮಾಡಿರುವಂಥದ್ದು ನೋಡ್ಬೋದು. ಪ್ಯಾಂಟ್ರಿ ಯೂನಿಟ್ ಮಾಡಿರುವಂಥದ್ದು ಇಲ್ಲಿ. ಸೀಲಿಂಗಲ್ಲಿ ನೋಡೋದಾದ್ರೆ ನೀವು POP ಇಂದ ವಾಲ್ ಸೀಲಿಂಗ್ ಮಾಡಿದ್ದಾರೆ. ಪ್ರೊಫೈಲ್ ಲೈಟ್ಸ್ ಹಾಕಿರೋವಂಥದ್ದು. ಇಲ್ಲಿ ಕಿಚನ್ ಯೂಟಿಲಿಟಿಗೆ ಹೋಗೋದಕ್ಕೆ ಡೋರ್ ಕೊಟ್ಟಿರುವಂಥದ್ದು. ಕಿಚನ್ ಯೂಟಿಲಿಟಿ ಏರಿಯಾದಲ್ಲಿ ಕೂಡ ನಿಮಗೆ ಪೂರ್ತಿ ರೂಫ್ ಐಟರ್ಗೂ ಟೈಲ್ ಕ್ಲೈಡಿಂಗ್ ಮಾಡಿ MS ಗ್ರಿಲ್ ಮಾಡಿರುವಂಥದ್ದು. ಸೀಲಿಂಗಲ್ಲಿ ಇಲ್ಲೂ ಕೂಡ ಫಾಲ್ ಸೀಲಿಂಗ್ ಮಾಡಿದ್ದಾರೆ. PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಕಿಚನ್ನ ಈ ಕಡೆ ನೋಡಿದ್ರೆ ನಮಗೆ ಇಲ್ಲೊಂದು ರೂಮ್ ಕೂಡ ಕೊಟ್ಟಿರುವಂಥದ್ದು. ಇಲ್ಲೊಂದು ಮೊದಲು ಕಾಮನ್ ವಾಶ್ರೂಮ್ ಸಿಗುತ್ತೆ. ಕಾಮನ್ ವಾಶ್ರೂಮ್ ಕೊಟ್ಟಿರುವಂಥದ್ದು ಇಲ್ಲಿ. ವಾಶ್ರೂಮಲ್ಲಿ ಎಲ್ಲ ವಾಶ್ರೂಮ್ಸಲ್ಲೂ ನಿಮಗೆ ಫಿಟ್ಟಿಂಗ್ಸ್ ಕಂಪ್ಲೀಟ್ ಆಗಿರುವಂಥದ್ದು. ರೂಫ್ ಐಟರ್ಗೂ 10 feet ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಜಾಗ್ವಾರ್ನ ಫಿಟ್ಟಿಂಗ್ಸ್ ಹಾಕಿರುವಂಥದ್ದು. ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಪಕ್ಕದಲ್ಲೇ ಈ ಕಡೆ ನಮಗೆ ಪೇರೆಂಟ್ ರೂಮ್ ಸಿಗುವಂಥದ್ದು. ಈ ರೂಮಲ್ಲಿ ನೋಡ್ಬೋದು, ನೀವು ವಿಂಡೋ ನೋಡ್ಬೋದು. ದೊಡ್ಡದಾದಂಥ ಒಂದು ವಿಂಡೋ ಕೊಟ್ಟಿದ್ದಾರೆ. ಮೇಲೆಲ್ಲ ಫಿಕ್ಸೆಡ್ ಕೊಟ್ಟಿದ್ದಾರೆ. 2 ಶೇಟರ್ ವಿಂಡೋ ಕೊಟ್ಟಿರುವಂಥದ್ದು. 2 door ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಲಾಫ್ಟ್ ಸಿಗುತ್ತೆ.
POP ಇಂದ ಫಾಲ್ ಸೀಲಿಂಗ್ ಮಾಡಿ ಟ್ರ್ಯಾಕ್ ಲೈಟ್ಸ್ ಹಾಕಿರೋಂಥದ್ದು, ಟ್ರ್ಯಾಕ್ ಲೈಟ್ ಯೂಸ್ ಮಾಡುವಂಥದ್ದು. ಹಾಗೆ ಫ್ಯಾನ್ ಕೂಡ ಇನ್ಸ್ಟಾಲ್ ಆಗಿದೆ. ಈ ಕಡೆ ಕಾರ್ನರಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ. ಇನ್ನು ಇಲ್ಲಿಂದ ನಾವು ಹೊರಗೆ ಬಂದರೆ ಲಿಫ್ಟ್ ಆಪೋಸಿಟಲ್ಲಿ ನಮಗೆ ಹ್ಯಾಂಡ್ ವಾಶ್ಗೆ ಪ್ರೊವಿಷನ್ ಮಾಡಿರುವಂಥದ್ದು. ಸ್ಟೇರ್ ಕೇಸ್ ಕೆಳಗಡೆ ನೋಡ್ಬೋದು, ಇಲ್ಲಿ ಹ್ಯಾಂಡ್ ವಾಶ್ ಸಿಗುತ್ತೆ. ಮಿರರ್ ಕೊಟ್ಟಿದ್ದಾರೆ, ಕೌಂಟರ್ ಟಾಪ್ ಹ್ಯಾಂಡ್ ವಾಶ್ ವಿತ್ ಮಿರರ್ ಕೊಟ್ಟಿರುವಂಥದ್ದು. ಇಲ್ಲೂ ಕೂಡ ವಾಲ್ಪೇಪರ್ ಹಾಕಿದ್ದಾರೆ ವಾಲ್ನಲ್ಲಿ. ಹಾಗೆ ರ್ಯಾಫ್ಟರ್ ಶೀಟ್ ಕೂಡ ಯೂಸ್ ಮಾಡಿರುವಂಥದ್ದು. ಇನ್ನು ಇದ್ರ ಪಕ್ಕದಲ್ಲೇ ನಮಗೆ ಸ್ಟೇರ್ ಕೇಸ್ ಸ್ಟಾರ್ಟ್ ಆಗುವಂಥದ್ದು, ಇಂಟೀರಿಯರ್ ಸ್ಟೇರ್ಸ್. ಇಲ್ಲೂ ಕೂಡ ಆರ್ಚ್ ಮಾಡಿದ್ದಾರೆ ನೋಡ್ಬೋದು. ಇಲ್ಲೂ ಆರ್ಚ್ ಮಾಡಿ, ವರ್ಕ್ನಲ್ಲಿ ಆರ್ಚ್ ಮಾಡಿ ಪ್ರೊಫೈಲ್ ಲೈಟ್ಸ್ ಹಾಕಿರೋದು. ಸ್ಟೇರ್ ಕೇಸ್ನಲ್ಲಿ ಬಂದು ಪಾಲಿಶ್ಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಬಂದು SS2 ಆಗಿ ಟಫಾನ್ ಗ್ಲಾಸಿಂದ ಮಾಡಿರೋದು. ಈ ಕಡೆ ನಿಮಗೆ HDMR ಶೀಟ್ನಲ್ಲಿ ಪ್ಯಾನಲಿಂಗ್ ಮಾಡಿರೋದು. ಪ್ಯಾನಲಿಂಗ್ ಮಾಡಿ ಡಿಕೋ ಪೇಂಟಿಂಗ್ ಮಾಡಿದ್ದಾರೆ. ಈ ವಾಲ್ನಲ್ಲಿ ಕೂಡ ನಿಮಗೆ ಡಿಸೈನ್ ಮಾಡಿರುವಂಥದ್ದು, ವರ್ಕ್ನಲ್ಲಿ ಡಿಸೈನ್ ಮಾಡಿ ಬ್ಯಾಕ್ ಲೈಟಿಂಗ್ ಮಾಡಿರುವಂಥದ್ದು. ಇಲ್ಲಿ ನಾವು ಸೆಕೆಂಡ್ ಫ್ಲೋರ್ಗೆ ಬಂದರೆ ಮೊದಲು ನಮಗೆ ಲಿಫ್ಟ್ ಏರಿಯಾ ಸಿಗುತ್ತೆ. ಒಂದು ಲಿಫ್ಟ್ ಏರಿಯಾ ಸಿಗುವಂಥದ್ದು. ಇಲ್ಲಿ ಬಲಕ್ಕೆ ತಿರುಗಿದ್ರೆ ನಮಗೆ ಮಾಸ್ಟರ್ ಬೆಡ್ರೂಮ್ ಸಿಗುವಂಥದ್ದು. ಇಲ್ಲಿ ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಬರುವಂಥದ್ದು. ಕಾಟ್ ಮಾಡಿದ್ದಾರೆ, ಕುಷನ್ಡ್ ಹೆಡ್ ಬೋರ್ಡ್ ಮಾಡಿರೋವಂಥದ್ದು. ಹೆಡ್ ಬೋರ್ಡ್ ಮೇಲ್ಗಡೆ ನಿಮಗೆ ವಾಲ್ ಪ್ಯಾನಲಿಂಗ್ ಮಾಡಿದ್ದಾರೆ. HDMR CNC ಕಟಿಂಗ್ ಮಾಡಿ ಶೀಟ್ನಲ್ಲಿ ವಾಲ್ ಪ್ಯಾನಲಿಂಗ್ ಮಾಡಿ ಡಿಕೋ ಪೇಂಟಿಂಗ್ ಮಾಡಿರುವಂಥದ್ದು. ಅದರಲ್ಲೇ ನಿಮಗೆ ಪ್ರೊಫೈಲ್ ಲೈಟ್ಸ್ ಕೂಡ ಕೊಟ್ಟಿದ್ದಾರೆ. ಸೀಲಿಂಗ್ನಲ್ಲಿ ನೋಡ್ಬೋದು POP ಇಂದ ಫಾಲ್ ಸೀಲಿಂಗ್ ಮಾಡಿ ಡಿಸೈನರ್ ಲೈಟ್ಸ್ ಹಾಗೆ ಸ್ಪಾಟ್ ಲೈಟ್ಸ್ ಕೂಡ ಕೊಟ್ಟಿದ್ದಾರೆ. ಆಂಬಿಯಂಟ್ ಲೈಟಿಂಗ್ ಕೂಡ ಮಾಡಿರೋವಂಥದ್ದು. ಕಾಟ್ ಆಪೋಸಿಟ್ ವಾಲ್ನಲ್ಲಿ TV ಕ್ಯಾಬಿನೆಟ್ ಮಾಡಿದ್ದಾರೆ. ಇಲ್ಲಿ ಎಲ್ಲ ಲ್ಯಾಮಿನೇಟ್ಸ್ ಯೂಸ್ ಮಾಡಿರೋದು. ಈ ರೂಮ್ನಲ್ಲಿ ನಿಮಗೆ 3 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಕೆಳಗಡೆ ಫಿಕ್ಸೆಡ್ ವಿಂಡೋ ಕೊಟ್ಟಿದ್ದಾರೆ. ಈ ಕಡೆ ವಾಲ್ ನೋಡೋದಾದರೆ ನೀವು ಇಲ್ಲೂ ಕೂಡ ಪೇಂಟಿಂಗ್ ಮಾಡಿರುವಂಥದ್ದು ನೋಡ್ಬೋದು. ಡಿಕೋ ಪೇಂಟಿಂಗ್ ಮಾಡಿರುವಂಥದ್ದು ಇಲ್ಲಿ ವಾಲ್ನಲ್ಲಿ. ಇದು ಕೂಡ ಡಿಸೈನರ್ ಲೈಟ್ ಸಿಗುತ್ತೆ. ಇದು ವರ್ಕ್ನಲ್ಲೇ ಪಾರ್ಟಿಷನ್ ಮಾಡಿರುವಂಥದ್ದು ನೋಡ್ಬೋದು. ಇಲ್ಲಿ ಒಳಗೆ ಬಂದರೆ ನಮಗೆ ವಾಕಿನ್ ವಾರ್ಡ್ರೋಬ್ ಸಿಗುತ್ತೆ. ವಾಕಿನ್ ವಾರ್ಡ್ರೋಬಲ್ಲಿ ನಿಮಗೆ 3 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಲಾಫ್ಟ್ ಸಿಗೋವಂಥದ್ದು. ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ ಈ ಕಡೆ ವಿತ್ ಸ್ಟೋರೇಜ್ ಸ್ಪೇಸ್. ಅಲ್ಯೂಮಿನಿಯಂ ಪ್ರೊಫೈಲ್ ಡೋರ್ ಹಾಕಿದ್ದಾರೆ ಸ್ಟೋರೇಜ್ ಸ್ಪೇಸಲ್ಲಿ. ಹಾಗೆ 2 ಡ್ರಾಯರ್ ಕೂಡ ಕೊಟ್ಟಿರುವಂಥದ್ದು ಸ್ಟೋರೇಜಸ್ಗೆ. ದೊಡ್ಡದಾದಂಥ ಮಿರರ್ ಸಿಗುತ್ತೆ. ಎಲ್ಲ ಲೈಟಿಂಗ್ ಮಾಡಿದ್ದಾರೆ, ಪ್ರೊಫೈಲ್ ಲೈಟಿಂಗ್ ನೋಡ್ಬೋದು. ಮಿರರ್ ಮೇಲೆ ಕೂಡ ನಿಮಗೆ ಲಾಕ್ ಸಿಗುತ್ತೆ. ಸೀಲಿಂಗಲ್ಲಿ ನೋಡೋದಾದರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಪ್ರೊಫೈಲ್ ಲೈಟ್ ಹಾಕಿರುವಂಥದ್ದು. ವಾರ್ಡ್ರೋಬ್ ಆಪೋಸಿಟಲ್ಲಿ ನಮಗೆ ಅಟ್ಯಾಚ್ಡ್ ವಾಶ್ರೂಮ್ ಬರುತ್ತೆ. ಲಿನಿಯರ್ ಡೋರ್ ಸಿಗೋವಂಥದ್ದು. ವಾಶ್ರೂಮಲ್ಲಿ ನಿಮಗೆ ನೋಡ್ಬೋದು ಬಾತ್ ಟಬ್ ಕೊಟ್ಟಿರುವಂಥದ್ದು. ಇಲ್ಲಿ ಕೌಂಟರ್ ಟಾಪ್ ಹ್ಯಾಂಡ್ ವಾಶ್ ಸಿಗುತ್ತೆ. ಹಾಗೆ ಮಿರರ್ ಸಿಗೋವಂಥದ್ದು. ವಾಲ್ ಪೂರ್ತಿ ನಿಮಗೆ ಬೀಮ್ ಬಾಟಮ್ವರೆಗೂ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ, ವೆಟಿಫೈಡ್ ಟೈಲ್ ಕ್ಲಾಡಿಂಗ್. ಹಾಗೆ ಪಾರ್ಟಿಷನ್ ಮಾಡಿರುವಂಥದ್ದು. ಇಲ್ಲಿ ಕಮೋಡಾಗೆ ಬಾತ್ ಟಬ್ ಬಂದು ನಿಮಗೆ ಒಳಗಡೆ ಬರುತ್ತೆ. ಶವರ್ ಎನ್ಕ್ಲೋಸರ್ ಕೊಟ್ಟಿದ್ದಾರೆ, ಗ್ಲಾಸ್ ಮೇಲೆ ಮಾಡಿರೋಂಥದ್ದು. ಈ ಡೋರ್ ಓಪನ್ ಮಾಡಿದ್ರೆ ನಮಗೆ ಇದೊಂದು ಕಮೋಡ್ ಸಿಗೋವಂಥದ್ದು, ವಾಲ್ ಮೌಂಟೆಡ್ ಕಮೋಡ್. ಹಾಗೆ ಬಾತ್ ಟಬ್ ಸಿಗುತ್ತೆ. ಈ ಕಡೆ ವಾಲ್ ಮಿಕ್ಸ್ಚರ್ ಆಗಿ ಶವರ್ ಸಿಗೋವಂಥದ್ದು. ಇಲ್ಲೂ ಕೂಡ ಒಂದು ಶವರ್ ಸಿಗುತ್ತೆ. ಎಲ್ಲ ಜಾಗ್ವಾರ್ನ ಫಿಟ್ಟಿಂಗ್ ಯೂಸ್ ಮಾಡುವಂಥದ್ದು. ಎಕ್ಸಾಸ್ಟ್ ಫ್ಯಾನ್ ಕೂಡ ಕೊಟ್ಟಿದ್ದಾರೆ. ಒಂದು ಸಿಂಗಲ್ ಶೀಟರ್ ವಿಂಡೋ ಕೂಡ ಸಿಗುತ್ತೆ ಇಲ್ಲಿ. ಇದಿಷ್ಟು ನಿಮಗೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಸಿಗುವಂಥದ್ದು. ಹಾಗೆ ಬಾಲ್ಕನಿ ಕೂಡ ಕೊಟ್ಟಿರುವಂಥದ್ದು ಮಾಸ್ಟರ್ ಬೆಡ್ರೂಮಲ್ಲಿ. ರೋಡ್ ಸೈಡ್ ಬರುವಂಥ ಬಾಲ್ಕನಿ ಇದು. ಬಾಲ್ಕನಿ ಸ್ಪೇಷಿಯಸ್ ಕೂಡ ಇದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ 5 ಫೀಟ್ ಇದೆ, 4.5 5 ಫೀಟ್ ಇರುವಂಥದ್ದು ಬಾಲ್ಕನಿ. ಇಲ್ಲಿ ಕೂಡ ಸೀಲಿಂಗಲ್ಲಿ PVC ರ್ಯಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಮ್ಯಾಟ್ ಫಿನಿಶ್ ವೆಟಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು ವಾಲ್ನಲ್ಲಿ. ರೈಲಿಂಗ್ ಬಂದು SS2 ಬಗ್ಗೆ ಟಫಾನ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು ರೈಲಿಂಗ್ಸ್ನಲ್ಲಿ. ಬಾಲ್ಕನಿ ರೈಲಿಂಗ್ಸ್ ನೋಡೋದು. ಇಲ್ಲಿಂದ
ಮತ್ತೆ ನಾವು ಹೊರಗಡೆ ಬಂದರೆ ಇದ್ರ ಆಪೋಸಿಟಲ್ಲೇ ನಮಗೆ ಮತ್ತೊಂದು ರೂಮ್ ಡೋರ್ ಸಿಗೋವಂಥದ್ದು. ಈ ರೂಮ್ ನಿಮಗೆ ಸ್ಪೇಷಿಯಸ್ ಆಗಿದೆ. ನಿಮಗೆ ಕಾಟ್ ಸಿಗುತ್ತೆ, ಕುಷನ್ಡ್ ಹೆಡ್ ಬೋರ್ಡ್ ಮಾಡಿರೋವಂಥದ್ದು. ಬ್ಯಾಕ್ ಪ್ಯಾನಲಿಂಗ್ ಮಾಡಿ ಡಿಸೈನರ್ ವರ್ಲ್ಡ್ ಹ್ಯಾಂಗಿಂಗ್ ಡಿಸೈನರ್ಗೆ ಹಾಕಿದ್ದಾರೆ. ಬ್ರಾಸ್ ಥರ ಇದೆ, ಮೆಟಲ್ನಲ್ಲಿ ಮಾಡಿರುವಂಥದ್ದು. ಕಾಟ್ನ ಎರಡು ಕಡೆ ನಿಮಗೆ ಸಿಂಗಲ್ ಶಟರ್ ವಿಂಡೋ ಸಿಗುತ್ತೆ, ಮೇಲ್ಗಡೆ ಫಿಕ್ಸೆಡ್ ಸಿಗುವಂಥದ್ದು. ಈ ಕಡೆ ವಾಲ್ನಲ್ಲಿ ವಾಲ್ಪೇಪರ್ ಹಾಕಿರುವಂಥದ್ದು, ನೋಡಿ ಬೀಡಿಂಗ್ ಹಾಕಿ ವಾಲ್ಪೇಪರ್ ಹಾಕಿರುವಂಥದ್ದು ವಾಲ್. ಹಾಗೆ PVC ರಾಫ್ಟರ್ ಶೀಟಿಂದ ಕೂಡ ಡಿಸೈನ್ ಮಾಡಿದ್ದಾರೆ. ವಾಲ್ ಪ್ಯಾನಲಿಂಗ್ ಮಾಡಿ ಡಿಸೈನರ್ ಲೈಟ್ ಹಾಕಿರುವಂಥದ್ದು. ಈ ಕಡೆ ವಾಲ್ನಲ್ಲಿ ಕೂಡ ಒಂದು 3 ಶೇಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಕಾಟ್ ಆಪೋಸಿಟ್ ವಾಲ್ನಲ್ಲಿ TV ಕ್ಯಾಬಿನೆಟ್ ಸಿಗುವಂಥದ್ದು. TV ಕ್ಯಾಬಿನೆಟ್ಸ್ ಎಲ್ಲ ನಿಮಗೆ ಲ್ಯಾಮಿನೇಟ್ಸ್ ಯೂಸ್ ಮಾಡಿರೋದು, PVC ರಾಫ್ಟರ್ ಶೀಟಾಗಿ ಲ್ಯಾಮಿನೇಟ್ ಯೂಸ್ ಮಾಡಿರೋದು. ಇಲ್ಲಿ ಡೋರ್ ಬ್ಯಾಕ್ ಸೈಡಲ್ಲಿ ಕಾರ್ನರಲ್ಲಿ ನಮಗೆ ಸ್ಟಡಿ ಟೇಬಲ್ ಹಾಗೆ ಬುಕ್ ರ್ಯಾಕ್ ಕೂಡ ಸಿಗುವಂಥದ್ದು. ಇಲ್ಲೂ ಕೂಡ ಲ್ಯಾಮಿನೇಟ್ ಆಗಿ ರಾಫ್ಟರ್ ಶೀಟ್ ಯೂಸ್ ಮಾಡಿದ್ದಾರೆ. ಬುಕ್ ರ್ಯಾಕ್ನಲ್ಲಿ ಅಲ್ಯೂಮಿನಿಯಂ ಪ್ರೊಫೈಲ್ ಡೋರ್ ಯೂಸ್ ಮಾಡಿರುವಂಥದ್ದು. ಇಲ್ಲೂ ಕೂಡ ನಮಗೆ ವಾಕಿನ್ ವಾರ್ಡ್ರೋಬ್ ಸಿಗುತ್ತೆ. ಡೋರ್ ಕೊಟ್ಟಿದ್ದಾರೆ ಪಾರ್ಟಿಷನ್ಗೆ. ಇಲ್ಲಿ ಒಳಗಡೆ ಬಂದರೆ ನಮಗೆ ವಾರ್ಡ್ರೋಬ್ಸ್ ಕೊಟ್ಟಿರುವಂಥದ್ದು. 4 ಡೋರ್ ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಅದರಲ್ಲಿ 2 ಡೋರ್ ಬಂದು ನಿಮಗೆ ಅಲ್ಯೂಮಿನಿಯಂ ಪ್ರೊಫೈಲ್ ವಿತ್ ಗ್ಲಾಸ್ ಡೋರ್ ಕೊಟ್ಟಿರುವಂಥದ್ದು. ಈ ಕಡೆ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ, ಕರ್ವ್ಡ್ ಗ್ಲಾಸ್ ಹಾಕಿರುವಂಥದ್ದು. ಹಾಫ್ ಸರ್ಕಲ್ಡ್ ಮಿರರ್ ಸಿಗುತ್ತೆ. ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಸ್ಟೋರೇಜ್ಗೆ ನಿಮಗೆ ಡೋರ್ನಲ್ಲಿ ಒಂದು ಸ್ಟೋರೇಜ್ನಲ್ಲಿ ಅಲ್ಯೂಮಿನಿಯಂ ಪ್ರೊಫೈಲ್ ವಿತ್ ಗ್ಲಾಸ್ ಡೋರ್ ಯೂಸ್ ಮಾಡಿದ್ದಾರೆ. ಅದ್ರ ಮೇಲೆ ಲಾಫ್ಟ್ ಸಿಗುವಂಥದ್ದು 2 ಕಡೆ. ಸೀಲಿಂಗಲ್ಲಿ ನೋಡೋದಾದರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಪ್ರೊಫೈಲ್ ಲೈಟ್ಸ್ ಕೊಟ್ಟಿದ್ದಾರೆ. ಹಾಗೆ ಅಟ್ಯಾಚ್ಡ್ ಬಾತ್ರೂಮ್ ಸಿಗುವಂಥದ್ದು. ಸೇಮ್ ಆ ರೂಮ್ನಲ್ಲಿ ನೋಡಿದಾಗೇ ಇದು ಕೂಡ ಅಟ್ಯಾಚ್ಡ್ ಬಾತ್ರೂಮಲ್ಲಿ ಮೊದಲು ಎಂಟ್ರಿ ಆಗಿದ ತಕ್ಷಣ ನಮಗೆ ವಾಲ್ ಮೌಂಟ್ ಕೌಂಟರ್ ಟಾಪ್ ಹ್ಯಾಂಡ್ ವಾಶ್ ಸಿಗುವಂಥದ್ದು ವಿತ್ ಡ್ರೆಸ್ಸಿಂಗ್ ಮಿರರ್. ಟೈಲಿಂಗ್ ಬಂದು ನಿಮಗೆ ಇಲ್ಲಿ ಇಟಾಲಿಯನ್ ಮಾರ್ಬಲ್ ಫಿನಿಶಿಂಗ್ ವೆಟ್ರಿಫೈಡ್ ಟೈಲಿಂಗ್ ಮಾಡಿದ್ದಾರೆ. ಫುಲ್ ಸೀಲಿಂಗ್ ಐಟಮ್ ಮಾಡಿರುವಂಥದ್ದು. ಈ ಕಡೆ ಶವರ್ ಎನ್ಕ್ಲೋಸರ್ ಬರುತ್ತೆ, ಸ್ಲೈಡಿಂಗ್ ಮಾಡಿರುವಂಥದ್ದು. ಅಲ್ಲಿ ಓಪನ್ ಟೈಪ್ ಇತ್ತು ಆ ಬಾತ್ರೂಮ್, ಇಲ್ಲಿ ಸ್ಲೈಡಿಂಗ್ ಟೈಪ್ ಮಾಡಿರುವಂಥದ್ದು. ಬಾತ್ ಟಬ್ ಸಿಗೋದಿಲ್ಲ ಈ ರೂಮ್ನಲ್ಲಿ. ಓಲ್ಮೌಂಟ್ ಕಮೋಡ್ ಸಿಗುತ್ತೆ. ಇಲ್ಲಿ ಡಬಲ್ ರೌಂಡ್ ಕೊಟ್ಟಿರುವಂಥದ್ದು. ಈ ಕಡೆ ನಮಗೆ ಶವರ್ ಏರಿಯಾ, ಇದು ಕೂಡ ಒಂದು ಸಿಂಗಲ್ ಶಟರ್ ವಿಂಡೋ ಸಿಗುತ್ತೆ. ವಾಲ್ನಲ್ಲಿ ಸ್ಟೋರೇಜ್ ಸ್ಪೇಸ್ ಕೂಡ ಸಿಗುವಂಥದ್ದು. ಇಲ್ಲಿಂದ ಮತ್ತೆ ನಾವು ಹೊರಗೆ ಬಂದು ಮೇಲೆ ಕಂಟಿನ್ಯೂ ಮಾಡಿದ್ರೆ ಇಲ್ಲಿ ಸ್ಟೇರ್ಕೇಸ್ ಏರಿಯಾ ನೋಡ್ಬೋದು. ಇಲ್ಲೂ ಕೂಡ ವರ್ಕ್ನಲ್ಲಿ ಡಿಸೈನಿಂಗ್ ಮಾಡಿ ಬ್ಯಾಕ್ಲೈಟಿಂಗ್ ಮಾಡಿರುವಂಥದ್ದು. ಮೇಲೆ ಹೆಡ್ರೂಮ್ನಲ್ಲಿ ನಿಮಗೆ ಸನ್ಲೈಟ್ಗೆ ಓಪನ್ ಕೊಟ್ಟಿದ್ದಾರೆ. MS ಇಂದ ಗ್ರಿಲ್ ಮಾಡಿ ಅದರ ಮೇಲೆ ಡಬಲ್ ಗ್ಯಾಸ್ ಹಾಕಿರೋಂಥದ್ದು. ಹಾಗೆ ಸೂಪರ್ ಲೈಟ್ ಕೂಡ ಹಾಕಿರೋಂಥದ್ದು ಇಲ್ಲಿ ನೋಡ್ಬೋದು. ಈ ಫ್ಲೋರ್ವರೆಗೂ ನಿಮಗೆ ಲಿಫ್ಟ್ ಏರಿಯಾ ಸಿಗುತ್ತೆ. 3rd ಫ್ಲೋರ್ವರೆಗೂ ಇಲ್ಲೂ ಕೂಡ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಈ ಫ್ಲೋರ್ನಲ್ಲಿ ನಮಗೆ ಲಿಫ್ಟ್ ಏರಿಯಾ ಪಕ್ಕದಲ್ಲಿ ಒಂದು ಕಾಮನ್ ವಾಶ್ರೂಮ್ ಸಿಗುವಂಥದ್ದು. ಇನ್ನೊಂದು ಕಾಮನ್ ವಾಶ್ರೂಮ್ ಸಿಗುತ್ತೆ. ಹಾಗೆ ಈ ಕಡೆಗೆ ಬೆಡ್ರೂಮ್ ಸಿಗುವಂಥದ್ದು. ಇಲ್ಲೊಂದು ಬೆಡ್ರೂಮ್ ಸಿಗುವಂಥದ್ದು. ಇಲ್ಲೂ ಕೂಡ 2 ಶಟರ್ ವಿಂಡೋ ಸಿಗುತ್ತೆ, ಫಿಕ್ಸೆಡ್ ವಿಂಡೋಸ್. 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗ್ ಮಿರರ್ ಹಾಗೆ ಲಾಕ್ ಸಿಗುವಂಥದ್ದು. ಸೀಲಿಂಗ್ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಹಾಗೆ ಫ್ಯಾನ್ ಇನ್ಸ್ಟಾಲ್ ಆಗಿರುವಂಥದ್ದು. ಇದರ ಪಕ್ಕದಲ್ಲಿ ನಮಗೆ ಸಿಟ್ಔಟ್ ಸಿಗೋವಂಥದ್ದು ನೋಡ್ಬೋದು. ಸಿಟ್ಔಟ್ ಏರಿಯಾ ಮಾಡಿದ್ದಾರೆ. ಇಲ್ಲೂ ಕೂಡ ವಾಲ್ನಲ್ಲಿ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಸೀಲಿಂಗ್ನಲ್ಲಿ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ಲೈಟ್ಸ್ ಕೊಟ್ಟಿದ್ದಾರೆ. ರೈಲಿಂಗ್ ಬಂದು SS ಟ್ಯೂಬ್ ಹಾಗೆ ಟಫಾನ್ ಗ್ಲಾಸಿಂದ ಮಾಡಿರುವಂಥದ್ದು.
ಇದು ರೋಡ್ ಸೈಡ್ ಬರುವಂಥದ್ದು ಬಾಲ್ಕನಿ ನೋಡ್ಬೋದು. ರೋಡ್ ಸೈಡ್ ಬರುವಂಥ ಬಾಲ್ಕನಿ, ಸಿಟ್ಔಟ್ ಏರಿಯಾ ಮಾಡಿರುವಂಥದ್ದು. ಈ ಕಡೆ ಬಂದರೆ ನಮಗೆ ಇಲ್ಲೂ ಕೂಡ ಒಂದು ರೂಮ್ ಸಿಗುವಂಥದ್ದು. ಇಲ್ಲೂ ಒಂದು ರೂಮ್ ಸಿಗುತ್ತೆ. ಇದು ಕೂಡ ಸ್ಪೇಷಿಯಸ್ ಆಗಿದೆ. ಇಲ್ಲಿ ಫ್ಲೋರಿಂಗ್ನಲ್ಲಿ ಒಂದು ವುಡನ್ ಫಿನಿಶಿಂಗ್ ಟೈಲ್ ಹಾಕಿದ್ದಾರೆ. ಹಾಗೆ 3 ಶೀಟರ್ನ 2 ವಿಂಡೋ ಸಿಗುತ್ತೆ. ಇಲ್ಲಿ ಕುಬೇರ ಮುಂದೆ ಕಾರ್ನರಲ್ಲಿ 3 ಡೋರ್ ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಹಾಗೆ ಸಿಂಪಲ್ ಆಗಿ ಒಂದು ಟಿವಿ ಕ್ಯಾಬಿನೆಟ್ ಸೆಟ್ಟಿಂಗ್ ಮಾಡೋದು. ಸೀಲಿಂಗ್ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಆಗಿ ಫ್ಯಾನ್ ಇನ್ಸ್ಟಾಲ್ ಮಾಡಿರುವಂಥದ್ದು. ಈ ಕಡೆ ಮತ್ತೊಂದು ಡೋರ್ ಸಿಗುತ್ತೆ. ಇಲ್ಲಿ ನಮಗೆ ಓಪನ್ ಟೆರೆಸ್ ಏರಿಯಾ ಸಿಗುವಂಥದ್ದು. ಹಾಗೆ ಬಟ್ಟೆ ಒಗೆಯೋದಕ್ಕೆ ಕಲ್ಲು ಹಾಕಿದ್ದಾರೆ. ಬಟ್ಟೆ ಒಣಗಾಕೋದಕ್ಕೆ ಕೂಡ ಆ್ಯಂಗಲ್ಸಿಂದ ಫ್ರೇಮ್ ಮಾಡಿ ಹಾಕಿರುವಂಥದ್ದು. ಹಾಗೆ ಲ್ಯಾಡರ್ ಸಿಗುತ್ತೆ. ಮೇಲೆ ಟ್ಯಾಂಕ್ ರೂಮ್ ಮೇಲೆ ಹೋಗೋದಕ್ಕೆ ಲ್ಯಾಡರ್ ಸಿಗುತ್ತೆ. ಮೇಲೆ ನಿಮಗೆ ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಹಾಗೆ ಟ್ಯಾಂಕ್ ರೂಮ್ ಸಿಗುವಂಥದ್ದು. ಈ ಬಿಲ್ಡಿಂಗ್ ಬಂದು ನಿಮಗೆ ನಾಗರಬಾವಿ ಅಂಬೇಡ್ಕರ್ ಕಾಲೇಜ್ ಹತ್ರ ಬರುವಂಥದ್ದು. 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. ಬಿಲ್ಡಿಂಗ್ನ ಪ್ರೈಸ್ ಹಾಗೆ ಡೀಟೇಲ್ಸ್ ಬಂದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿರುತ್ತೆ, ಚೆಕ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಅಂತದನ್ನು ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಓಂ ಪ್ರಾಪರ್ಟಿ.